ಮಮತಾ ಬ್ಯಾನರ್ಜಿಗೆ ಬಿಗ್ ಶಾಕ್ ಎದುರಾಗಿದೆ. ಟಿಎಂಸಿ ಮುಖ್ಯಸ್ಥೆ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಗಿದೆ. ಮಮತಾ ಬ್ಯಾನರ್ಜಿ ಅವರಿಗೆ ಶಾಕ್ ಮೇಲೆ ಶಾಕ್. ಈಗ ಸ್ವತಃ ಅವರೇ ಸ್ಥಾಪನೆ ಮಾಡಿದಂತಹ ಪಕ್ಷದಿಂದ ಅವರನ್ನೇ ಮುಖ್ಯಸ್ಥೆ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಗಿದೆ. ಬಂಡಾಯ ನಾಯಕರು ಪರ್ಯಾಯ ನಾಯಕತ್ವವನ್ನ ರಚನೆ ಮಾಡಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಅವರ ಸ್ಥಾನಕ್ಕೆ ಅರೂಪ್ ರಾಯ್ ಅವರನ್ನ ಕರ್ಕೊಂಡು ಬಂದು ಕೂರಿಸಲಾಗಿದೆ. ಅರೂಪ್ ರಾಯ್ ಅವರನ್ನ ಟಿಎಂಸಿ ಪಕ್ಷದ ರಾಷ್ಟ್ರಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ವಿಪಕ್ಷ ನಾಯಕ ರಿತಬ್ರತ ಬ್ಯಾನರ್ಜಿ ಅವರ ನಾಯಕತ್ವದಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮಗದೊಂದು ಕಡೆ ಕಲ್ಕತ್ತಾದ ಮಾಜಿ ಮೇಯರ್ ಫಿರ್ಹಾದ್ ಹಕೀಂ ಅವರು ಸಹ ಸೇರ್ಪಡೆಯಾಗಿದ್ದಾರೆ ಈ ಒಂದು ಬಂಡಾಯದ ಬಣಕ್ಕೆ. ಆ ಮೂಲಕ ಮಮತಾ ಬ್ಯಾನರ್ಜಿ ಅವರು ಅಕ್ಷರಶಃ ಪಕ್ಷದ ಮೇಲೆ ಇದ್ದಂತಹ ಎಲ್ಲ ಹಿಡಿತವನ್ನು ಸಹ ಕಳ್ಕೊಬಿಟ್ಟಿದ್ದಾರೆ. ಹಂತ ಹಂತವಾಗಿ ಪಕ್ಷದ ಮೇಲೆ ಇದ್ದಂತಹ ಆ ಒಂದು ಹಿಡಿತ ತಮ್ಮ ಕೈ ಜಾರಿರ್ತಕ್ಕಂಥದ್ದು. ಸುಮಾರು ಒಂದು 25 ವರ್ಷಗಳ ರಾಜಕಾರಣ, 25-30 ವರ್ಷಗಳ ಆ ಪಕ್ಷದ ಮೇಲಿನ ಆ ಸಂಪೂರ್ಣ ಹಿಡಿತ ಇತ್ತಲ್ಲ, ಅದು ಇವತ್ತು ಮಮತಾ ಬ್ಯಾನರ್ಜಿಯವರ ಕೈಯಲ್ಲಿಲ್ಲ. ಅದಕ್ಕೆ ಹೇಳೋದು, ಮಮತಾ ಬ್ಯಾನರ್ಜಿಯವರೇ ಮಾಡಿಕೊಂಡಂಥ ಒಂದಷ್ಟು ಎಡವಟ್ಟುಗಳಿಂದ ಇವತ್ತು ಇಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹೆಣಗಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತ ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇರೊಂದಿಲ್ಲ ಅಂತ ಅನ್ನಿಸ್ತಾ ಇದೆ.